ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಗುರಜ್ ವ್ಲಾಗ್ಸ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ದು ವಿಡಿಯೋ ಹಾಕಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಮತ್ತು ತುಂಬ ಜನ ನೋಡಿ ಇಷ್ಟ ಕೂಡ ಪಟ್ಟಿದ್ದೀರಾ. ಮತ್ತು ಒಬ್ಬೊಬ್ಬರು ಪ್ರೈವೇಟಾಗಿ ಕಾಮೆಂಟ್ ಕೂಡ ಮಾಡಿದ್ದೀರಾ. ಊಟ ಅಷ್ಟು ಕಮ್ಮಿ ತಿಂದರೆ ಮತ್ತು ಬ್ಲಡ್ ಕಮ್ಮಿ ಆಗುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಒಳ್ಳೇದಕ್ಕೆ ಹೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನನ್ನ ಒಳ್ಳೇದಕ್ಕೆ ಹೇಳಿದ್ದೀರಾ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗುರಜ್ ವ್ಲಾಗ್ಸ್. ನಾನು ವಿಡಿಯೋದಲ್ಲಿ ಫ್ರೆಂಡ್ಸ್ ಒಂದಿನ ಊಟ ಏನಾಗಿದೆ ಏನು ಅಂತ ತೋರಿಸ್ಕೊಡ್ಬೋದು ಫ್ರೆಂಡ್ಸ್. ಬಟ್ ನಾನು ರೆಗ್ಯುಲರಾಗಿ ಏನೇನು ತಿಂತೀನಿ ಅಂತ ನಿಜ ನಿಮಗೆ ಗೊತ್ತಿರಲ್ಲ. ಯಾಕಂದರೆ ನಾನು ಒಂದಿನ ಮಾತ್ರ ವಿಡಿಯೋ ಮಾಡೋದಕ್ಕೆ ಸಾಧ್ಯ. ಡೈಲಿನೂ ಅಷ್ಟೇ ಫ್ರೆಂಡ್ಸ್, ನಾನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಬಟ್ ನಾನು ಡೈಲಿ ಒಂದೇ ಅನ್ನ ಸಾರು ಸೌತೆಕಾಯಿ ಮತ್ತು ಕ್ಯಾರೆಟು ಅದೇ ಥರ ತಿನ್ನೋದಿಲ್ಲ ಫ್ರೆಂಡ್ಸ್. ಮತ್ತು ಇಮ್ಯುನಿಟಿ ಪವರ್ಗೆ ಏನು ಬೇಕು, ಕ್ಯಾಲ್ಶಿಯಮ್ಗೆ ಏನು ಬೇಕು, ಮತ್ತು ಹಿಮೋಗ್ಲೋಬಿನ್ಗೆ ಏನು ಬೇಕು, ಐರನ್ಗೆ ಏನು ಬೇಕು ಅದನ್ನೆಲ್ಲ ನೋಡಿಕೊಂಡೇ ಫ್ರೆಂಡ್ಸ್ ನಾನು ತಿಂತಾ ಇರೋದು. ಮತ್ತು ಬ್ಲಡ್ ಕಮ್ಮಿ ಆಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತು. ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ಚಿಕ್ಕಿ ಕೂಡ ತಿಂತಾಯಿದ್ದೀನಿ. ಮತ್ತು ದಂಟಿನ ಸೊಪ್ಪು ವಾರದಲ್ಲಿ 2 ದಿನ ಆದರೂ ಮಾಡ್ತಾಯಿದ್ದೀನಿ. ದಂಟಿನ ಸೊಪ್ಪು ತಿನ್ನೋದ್ರಿಂದ ಮತ್ತು ಐರನ್ ಕೂಡ ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ನಾನು ಇವಾಗ ಡಯಟ್ನ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್. ಇದರಿಂದ ನನಗೆ ಯಾವುದೇ ಥರದ ಪ್ರಾಬ್ಲಮ್ ಕೂಡ ಆಗಲಿಲ್ಲ. ಮತ್ತು ಪ್ರಾಬ್ಲಮ್ ಇದ್ದಿದ್ದು ಕೂಡ ಸಾಲ್ವ್ ಆಗಿದೆ. ಅದು ಏನು ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಈ ಥರ ಎಲ್ಲ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನನ್ನು ಕೇಳಿ ಫ್ರೆಂಡ್ಸ್, ನಾನು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ಒಂದು ನೈಟ್ಗೆ ಡಿನ್ನರ್ಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿಕೊಂಡೆ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇರೋದು. ನೈಟ್ ಬಂದು ನಾನು ಚಪಾತಿ ರೈಸ್ ನಾನಂತೂ ಫುಲ್ಲು ಸ್ಕಿಪ್ ಮಾಡಲೇ ಇಲ್ಲ ಫ್ರೆಂಡ್ಸ್. ರೈಸ್ ಅಂತೂ ಬಿಟ್ಟು ನಾನು ಡಯಟ್ ಮಾಡ್ತಾನೆ ಇಲ್ಲ. ಯಾಕಂದರೆ ರೈಸ್ ಇಲ್ಲ ಅಂತಂದರೆ ನಮಗಂತೂ ಇರೋದಕ್ಕಾಗೋದಿಲ್ಲ. ಡೈಲಿ ಅನ್ನ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇನ್ಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತಾ ಇರ್ತೀನಿ ಏನೇನು ತಿಂತೀನಿ ಅಂತ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಮತ್ತು ಈವ್ನಿಂಗ್ ಬಂದು ಫ್ರೂಟ್ಸ್ ಕೂಡ ತಿಂತಾ ಇರ್ತೀನಿ ಫ್ರೆಂಡ್ಸ್. ಫ್ರೂಟ್ಸ್ ಅಂತೂ ಸ್ಕಿಪ್ಪೇ ಮಾಡೋದಿಲ್ಲ. ಜಾಸ್ತಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತಿಂತೀನಿ. ಮತ್ತು ಸ್ವೀಟ್ ಅಂತೂ ಕಾಫಿ ಟೀ ಕುಡಿಯೋದಿಲ್ಲ. ಸಕ್ಕರೆ ಅಂತೂ ಫುಲ್ ಅವಾಯ್ಡ್ ಮಾಡಿದ್ದೀನಿ. ಅದ್ರ ಬದಲು ಮತ್ತು ಡ್ರೈ ಫ್ರೂಟ್ಸ್ನ ತಿಂತಾಯಿದ್ದೀನಿ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡುನ ಡೈಲಿ ಒಂದೊಂದು ಲಡ್ಡು ತಿನ್ಕೊತಾ ಇದ್ದೀನಿ. ಅದರಲ್ಲಿ ಬಂದು ಸೀಡ್ಸು ಮತ್ತು ನಟ್ಸು ಎಲ್ಲ ಹಾಕಿ ನೋ ಶುಗರ್ ಮತ್ತು ನೋ ಬೆಲ್ಲ ಕೂಡ ಹಾಕಿಲ್ಲ ಫ್ರೆಂಡ್ಸ್. ಬರೀ ಡೇಟ್ಸಿಂದ ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಕೊಂಡು ಅದನ್ನು ಕೂಡ ತಿಂತಾ ಇರ್ತೀನಿ. ಅದರಿಂದ ನಮಗೆ ಕ್ಯಾಲ್ಶಿಯಮ್ ಆಗಿರ್ಬೋದು ಮತ್ತು ವಿಟಮಿನ್ಸ್ ಆಗಿರ್ಬೋದು ಅದರಿಂದ ಎಚ್ಚೆತ್ತವಾಗಿ ಸಿಗುತ್ತೆ. ದಿನಕ್ಕೊಂದು ಲಡ್ಡು ಅಂತೂ ನಾನು ಮಿಸ್ ಮಾಡೋದಿಲ್ಲ, ತಿಂತಾನೇ ಇರ್ತೀನಿ. ಫಸ್ಟು ಏರ್ ಫಾಲು ಅಷ್ಟೇ ಫ್ರೆಂಡ್ಸ್ ತುಂಬಾ ಆಗ್ತಿತ್ತು. ಈಗ ಏರ್ ಫಾಲ್ ಕೂಡ ಕಮ್ಮಿ ಆಗಿದೆ. ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ನಂದು ಹಳೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿತ್ತು ಅಂತ ಅಂದ್ಬಿಟ್ಟು. ಅದು ಕೂಡ ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದೆ. ಆ ಥರ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಫ್ರೆಂಡ್ಸ್. ಮತ್ತು ನಾನೇನು ತುಂಬ ಸಣ್ಣ ಆಗೋದಿಲ್ಲ. ಇನ್ನೊಂದು 5 to 6 kg ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅಷ್ಟು ಸಣ್ಣ ಆದಮೇಲೆ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡ್ಬೋದು. ಎಷ್ಟೊಂದು ಜನ ಯಾಕಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅದಂತೂ ಸಿಕ್ಕಾಪಟ್ಟೆ ಕಷ್ಟ, ನಮ್ಮಿಂದ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತಾರಲ್ವ ಫ್ರೆಂಡ್ಸ್. ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನಾನು ಫಸ್ಟು ನನಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೂ ಮುಂಚೆ ನಾನು ಕೂಡ ಹಂಗೆ ತಿಳ್ಕೊಂಡಿದ್ದೆ ವೆಯ್ಟ್ ಲಾಸ್ ನಮ್ಮ ಕೈಲಾಗೋದಿಲ್ಲ, ಈ ಜನ್ಮದಲ್ಲಿ ನಾನು ಸಣ್ಣ ಆಗೋದಿಲ್ಲ, ಇಷ್ಟೇ ನನ್ನ ಲೈಫ್ ಅಂತ ನಾನು ಕೂಡ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ದೇವರೇ ಒಂದು ದಾರಿ ತೋರಿಸ್ದ ಅಂತ ಅಂದ್ಕೊತೀನಿ. ನನಗೆ ಸಣ್ಣ ಆಗಬೇಕು ಮತ್ತು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್. ಅದಕ್ಕೋಸ್ಕರ ಮೇನ್ ನಾನು ಸಣ್ಣ ಆಗ್ತಾ ಇರೋದು ಅಂತಲೇ ಅನ್ಕೋಬೋದು. ಮತ್ತು ನಂದು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್. ಅದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಡಾಕ್ಟ್ರು ಸಣ್ಣ ಆಗಿರಲೇಬೇಕು ಅಂತ ಹೇಳಿದರು. ಸಣ್ಣ ಆಗಲೇಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. ಹೆಂಗಪ್ಪ ಸಣ್ಣ ಆಗೋದು? ಜಿಮ್ಗೆ ಹೋಗೋದಕ್ಕೆ ನನಗಿಷ್ಟ ಆಗೋದಿಲ್ಲ. ಮತ್ತು ಡಯಟ್ ಅಂದರೆ ಏನೇನು ತಿನ್ನಬೇಕು, ಏನು ಊಟ ತಿನ್ನಬಾರ್ದ, ಅನ್ನ ತಿನ್ನಬಾರ್ದ, ಅನ್ನ ಬಿಟ್ಟು ಹೆಂಗಿರೋದು ಅಂತೆಲ್ಲ ಫುಲ್ಲು ಕನ್ಫ್ಯೂಷನ್ ಆಗಿ ನಾನಂತೂ ಡಯಟ್ ಕೂಡ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ಎಷ್ಟು 5 ವರ್ಷದಿಂದ ಡಾಕ್ಟ್ರು ಹೇಳಿದರು ನನಗೆ ಸಣ್ಣ ಆಗಲೇಬೇಕು ಅಂತಂದ್ಬಿಟ್ಟು. ಆದರೂ ಕೂಡ ನಾನು ಅದನ್ನು ಕ್ಯಾರೇ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ಸಣ್ಣ ಆಗೋಕ್ಕೆ ಒಂಚೂರು ಕೂಡ ಟ್ರೈ ಮಾಡ್ತಾಯಿದ್ದೆ. ಹೀಗೆ 1 ವಾರ 3 ದಿನ ಆ ಥರ ಮಾಡೋದು ಬಿಟ್ಬಿಡೋದು ಆ ಥರ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇವಾಗ ಮಾಡಲೇಬೇಕು, ನಾನು ಸಣ್ಣ ಆಗಲೇಬೇಕು. ರಿಸಲ್ಟ್ ಬಂದಮೇಲಂತೂ ಇನ್ನೂ ಖುಷಿ ಆಯಿತು ಫ್ರೆಂಡ್ಸ್. ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೂ ಅಷ್ಟೇ ಇವಾಗ ಎಲ್ಲ ಹೆಲ್ತಿ ಫುಡ್ ತಿನ್ನೋದ್ರಿಂದ ಎಲ್ಲನೂ ಆರೋಗ್ಯವಾಗಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೊರ್ಗಡೆ ಅಂತೂ ಹೋಟ್ಲೂಟ ಎಷ್ಟೇ ಕಷ್ಟ ಆಗಲಿ ಇವಾಗ ತರಿಸೋದಿಲ್ಲ ಫ್ರೆಂಡ್ಸ್. ಫಸ್ಟು ಸ್ವಲ್ಪ ತಲೆನೋವು, ಸ್ವಲ್ಪ ಮೈಕೈ ನೋವು ಬಂದರೆ ಸಾಕು ಹೋಟ್ಲಿಂದ ಆರ್ಡ್ರ್ ಮಾಡ್ಕೊತಾ ಇದ್ವಿ, ತಿಂತಾ ಇದ್ವಿ, ಇಲ್ಲ ಹೋಟ್ಲಿಗೆ ಹೋಗಿ ತಿನ್ಕೊಬರ್ತಾ ಇದ್ವಿ. ಇವಾಗಂತೂ ಅದೆಲ್ಲ ನೋ ಫ್ರೆಂಡ್ಸ್.
ಹೋಟ್ಲ್ ಊಟ ಅಂತೂ ನಮ್ಮ ಮನೆಯಲ್ಲಿ ತಿಂದೇ ಇಲ್ಲ. 4 ಮಂತ್ಸಿಂದ ನಾವು ಹೋಟ್ಲಿಂದ ಊಟ ತರಿಸಲೇ ಇಲ್ಲ ಫ್ರೆಂಡ್ಸ್. ಎಷ್ಟೇ ಕಷ್ಟ ಆಗಲಿ ಮನೇಲಿ ಒಂದು ಅನ್ನ ರಸ ಮಾಡ್ಕೊಂಡು ತಿಂದ್ಬಿಟ್ರೆ ಅದರಿಂದ ಎಷ್ಟೋ ತೃಪ್ತಿ ಅಂತ ಅನಿಸುತ್ತೆ ಫ್ರೆಂಡ್ಸ್. ಅದರಿಂದ ಈ ಥರ ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಹೋಟ್ಲ್ ಊಟ ತಿನ್ನೋದನ್ನ ಕಮ್ಮಿ ಮಾಡಿ. ತಿಂಗಳಿಗೊಂದ್ಸಲ ಓಕೆ ಫ್ರೆಂಡ್ಸ್, ಯಾರಾದರೂ ಆಗಲಿ ತಿಂಗಳಿಗೊಂದ್ಸಲ ತಿನ್ಕೊಳ್ಬೋದು, ಅದು ಕೂಡ ಲಿಮಿಟಲ್ಲಿ ಇರಲಿ ಫ್ರೆಂಡ್ಸ್. ಯಾಕಂದರೆ ಮೇನ್ ಆಯಿಲ್ ನಾವು ಕಂಟ್ರೋಲ್ ಮಾಡಬೇಕು ಫ್ರೆಂಡ್ಸ್. ಆಯಿಲ್ ಕಂಟ್ರೋಲ್ ಮಾಡಿದ್ರೆ ನಾವು ಡಯೆಟ್ನ ಗೆದ್ದಂಗೆ ಅಂತ ನಾನಂತೂ ಹೇಳ್ತೀನಿ ಫ್ರೆಂಡ್ಸ್. ನಾನೀಗ ಮೇನ್ ಆಯಿಲ್ನ ಫುಲ್ ಕಂಟ್ರೋಲ್ ಮಾಡಿದೆ. ನಮ್ಮ ಮನೇಲಂತೂ ನಿಜ ನಾನೇನ ರೈಸ್ ಬಾತ್ ಮಾಡಿಬಿಟ್ರೆ ಬಾಕ್ಸ್ಗೆ ಹಾಕಿರ್ತೀನಲ್ಲ, ಬಾಕ್ಸಲ್ಲಿ ತೊಟ್ಟಿಕ್ಬಿಡ್ತಾಯಿತ್ತು ಫ್ರೆಂಡ್ಸ್ ಆಯಿಲ್. ಅಷ್ಟು ಆಯಿಲ್ ಹಾಕಿ ನಾನು ಅಡುಗೆ ಮಾಡ್ತಾಯಿದ್ದೆ. ಇವಾಗಂತೂ ಬರೀ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟೇ ಫ್ರೆಂಡ್ಸ್. ಅದು ಕೂಡ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತೀನಿ. ಅಷ್ಟು ಕಮ್ಮಿ ಆಯಿಲ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದರಿಂದ ನನಗೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಮತ್ತು ಮಿಲ್ಲಿಂದನೇ ಕಳೆಕಾಯಿ ಎಣ್ಣೆನ ತಿನ್ನೋದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ ಅಂತೂ ಹೇಳ್ಬೋದು. ಅದು ಒಳ್ಳೆಯದು ಫ್ರೆಂಡ್ಸ್. ಮಿಲ್ಲಿಂದ ನೀವು ಪ್ಯೂರ್ ಎಣ್ಣೆ ತೊಗೊಂಬಂದರೆ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಣ್ಣೆ ಬದಲು ಆದಷ್ಟು ತುಪ್ಪ ತಿನ್ನೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ. ಹೌದು, ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಬೇಕು. ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಎಷ್ಟು ಬೇಕು ಅಂತ ಫಸ್ಟು ನೀವು ತಿಳ್ಕೋಬೇಕು ಫ್ರೆಂಡ್ಸ್. ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಬೇಕು 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 ಅಂತ ಎಲ್ಲರಿಗೂ ಗೊತ್ತು. ಬಟ್ ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಎಷ್ಟು ಬೇಕು? ದಿನಕ್ಕೆ 2 ಸ್ಪೂನ್ ಆದರೆ ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಸಾಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಅರ್ಧ kg ಎಣ್ಣೆ ನಮ್ಮ ಬಾಡಿಗೆ ಕೊಡಬೇಕಾಗಿಲ್ಲ ಫ್ರೆಂಡ್ಸ್. 2 ಸ್ಪೂನ್ ಆದರೆ ದಿನಕ್ಕೆ ಸಾಕಾಗುತ್ತೆ ಫ್ರೆಂಡ್ಸ್. ಅಷ್ಟು ಎಣ್ಣೆನ ನಾವು ತಗೊಳ್ಳೇಬೇಕು, ಇಲ್ಲಾಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತು. ಇದೆಲ್ಲ ಚೆನ್ನಾಗಿ ತಿಳ್ಕೊಂಡು ಈ ಸಲ ನಾನು ಡಯೆಟ್ನ ಸ್ಟಾರ್ಟ್ ಮಾಡಿರೋದಕ್ಕೆ ನನಗೆ ಡಯೆಟ್ ಈಸಿ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಕೇಳಿ. ನಾನು ಅದನ್ನು ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಬಟ್ ಎಲ್ಲರೂ ಸ್ಟಾರ್ಟ್ ಮಾಡಿ ಡಯೆಟ್ನ. ನೀವು ಸಣ್ಣ ಆಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾವು ನೋಡಿ ಡ್ರೆಸ್ನ ಹಾಕ್ಕೊಳ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಮತ್ತು ಚೆನ್ನಾಗಿರೋ ಡ್ರೆಸ್ಗಳು ಹಾಕ್ಕೊಳ್ಬೇಕು ಅಂತ ನಿಜ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅದೇ ಥರನೇ ನನಗೂ ಆಸೆ ಇದ್ದಿದ್ದು. ನಂದು ಇವಾಗ ಹತ್ತತ್ರ XXLಗೆ ರೀಚ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ನಂದು ಡ್ರೆಸ್ ಈಗ ಬಂದು ಲಾರ್ಜ್ ಅಥವಾ M ಸೈಜು ಆಗ್ತಾ ಇದೆ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಇದರಿಂದ. ಮತ್ತು ಇನ್ನೊಂದು ಮೇನ್ ವಿಷಯ ಫ್ರೆಂಡ್ಸ್, ನೀರಂತೂ ಕುಡಿಲೇಬೇಕು ಫ್ರೆಂಡ್ಸ್. ದಿನಕ್ಕೆ 2.5 ಇಂದ 3 ಲೀಟ್ರ್ ನೀರು ಆದಷ್ಟು ಕುಡೀರಿ ಫ್ರೆಂಡ್ಸ್. ನೀರು ಕುಡಿಯೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು. ನೀರು ಮೇನ್. ಹೆಣ್ಮಕ್ಳಂತೂ ನೀರು ಕುಡಿಯೋದಿಲ್ಲ ಫ್ರೆಂಡ್ಸ್. ನಾನಂತೂ ಫಸ್ಟು ನೀರು ಕುಡಿತಾನೆ ಇರಲಿಲ್ಲ. ಊಟ ಆದಮೇಲೆ 1 ಗ್ಲಾಸ್ ನೀರು ಕುಡಿತಾ ಇದ್ದೆ ಅಷ್ಟೇ. ಈಗ ಒಂದು ಬಾಟ್ಲ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ನೀವು ಬಾಟ್ಲ್ ಇಟ್ಕೊಂಡ್ರೆ ನಿಜ ನಿಮಗೆ ಕುಡಿಯೋದಕ್ಕೆ ಈಸಿ ಆಗುತ್ತೆ. ಮತ್ತು ನಿಮಗೆ ಎಷ್ಟು ನೀರು ಕುಡ್ದಿದ್ದೀನಿ ನಾನು ಇವತ್ತಿನ ದಿನ, ಜಾಸ್ತಿ ನೀರು ಕುಡ್ದಿದ್ದೀನ, ಕಮ್ಮಿ ನೀರು ಕುಡ್ದಿದ್ದೀನ ಅಂತ ಕೂಡ ನೀವು ಲೆಕ್ಕ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ಒಂದು ಬಾಟ್ಲ್ ಇಟ್ಕೊಬಿಡಿ ಫ್ರೆಂಡ್ಸ್. ಈ ಬಾಟ್ಲಲ್ಲಿ ನಾನು ದಿನಕ್ಕೆ 3 ಅಥವಾ 3.5 ಬಾಟ್ಲು ಕುಡಿತೀನಿ ಫ್ರೆಂಡ್ಸ್. ಅದು ಬಿಸಿನೀರು ಅದೆಲ್ಲ ಬಿಟ್ಟು ಫ್ರೆಂಡ್ಸ್, ಬರೀ ಬಾಟ್ಲಲ್ಲೇ ಒಂದು 3 ಬಾಟ್ಲ್ ಕುಡಿಯೋದಕ್ಕೆ ನಾನಂತೂ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀರಿನಂತೂ ಮಿಸ್ ಮಾಡಲೇಬೇಡಿ. ಕುಡಿಬೇಕು ಅಂತ ಇನ್ನೂ ಜಾಸ್ತಿ ಕೂಡ ಕುಡಿಬಾರ್ದು. ದಿನಕ್ಕೆ 2.5 ಇಂದ 3 ಲೀಟರ್ ನೀರನ್ನ ಕುಡಿಲೇಬೇಕು ಫ್ರೆಂಡ್ಸ್. ಮತ್ತು ಫಸ್ಟಂತೂ ಫ್ರೆಂಡ್ಸ್ ದಪ್ಪ ಇದ್ನಲ್ವಾ, ಕೆಲಸ ಮಾಡೋದಕ್ಕೆ ನಿಜ ಎಷ್ಟು ಕಷ್ಟ ಆಗ್ತಾಯಿತ್ತು ಗೊತ್ತಾ. ಅಯ್ಯೋ ನಾಳೆ ಮಾಡ್ಕೊಳೋಣ ಬಿಡು, ಬೇಡ ಬಿಡು ಅಂತ ಅನ್ಸೋದು ಫ್ರೆಂಡ್ಸ್. ಬಟ್ ಇವಾಗ ಕೆಲಸ ಮಾಡೋದಕ್ಕೆ ಕಷ್ಟನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಏನೇ ಕೆಲಸ ಇದ್ರೂ ಮಾಡಿಬಿಡೋಣ, ಆಮೇಲೆ ರೆಸ್ಟ್ ಮಾಡ್ಬೋದು ಅಂತ ಬೇಗ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಥರ ಆಗಿದೆ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಮತ್ತು ಜೀರಾ ವಾಟರು ಅದನ್ನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ಫ್ರೆಂಡ್ಸ್, ಅದನ್ನು ಕೂಡ ಫಾಲೋ ಮಾಡಿ. ಮತ್ತು ನೈಟ್ ಮಲಗೋವಾಗ 1 ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಟ್ಟು ಮಲ್ಕೊಳ್ಳಿ. ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಎಕ್ಸಸೈಸು ಮತ್ತು ವಾಕಿಂಗ್ ಇವೆರಡರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಾನಂತೂ ಎಕ್ಸಸೈಸು ವಾಕಿಂಗ್ ಎರಡೂ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಹಾಕಿದ್ರೆ ಬೇಜಾನ್ ಎಕ್ಸಸೈಸ್ಗಳು ಬರುತ್ತೆ. ಅದರಲ್ಲೇ ಒಂದನ್ನು ನೋಡಿಕೊಂಡು ನಾನು ಎಕ್ಸಸೈಸ್ನ ಮಾಡ್ಕೊತಾ ಇದ್ದಿದ್ದು. ಎಕ್ಸಸೈಸ್ ಮಾಡೋದ್ರಿಂದ ನನಗೆ ಬೇಗ ಇಂಚ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಎಕ್ಸಸೈಸ್ ಅಥವಾ ವಾಕಿಂಗ್ ಎರಡರಲ್ಲಿ ಒಂದಕ್ಕೆ ನಿಮಗೋಸ್ಕರ ನೀವು ಒಂದು 1/2 ಅವರ್ ಟೈಮ್ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದರೆ ಬರೀ ಮನೆ ಕೆಲಸದಲ್ಲೇ ನಮ್ಮ ಲೈಫು ಹೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ಫೋಟೋ ತಗೊಳ್ಳೋದಕ್ಕೂ ಅಷ್ಟೇ ಫ್ರೆಂಡ್ಸ್. ಎಷ್ಟೇ ಚೆನ್ನಾಗಿರೋ ಡ್ರೆಸ್ ಹಾಕಿದ್ರು ಕೂಡ ನನ್ನ ಹತ್ರ ದಪ್ಪ ಇರುವಾಗ ಒಂದು ಕೂಡ ನಂದು ಫುಲ್ಲು ಫೋಟೋ ಅಂತೂ ತೆಗೆಸ್ಕೊಂಡೇ ಇಲ್ಲ ಫ್ರೆಂಡ್ಸ್. ಏನು ಇಷ್ಟು ದಪ್ಪ ಇದ್ದೀನಾ ಅಂತ ಅಂದ್ಬಿಟ್ಟು ಇವಾಗ ಸಣ್ಣ ಆಗಿದ್ದೀನಲ್ವಾ, ಆಫ್ಟರ್ ಮತ್ತು ಬಿಫೋರ್ ಫೋಟೋ ಹಾಕೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನನ್ನ ಹತ್ರ ಆವಾಗ ತೆಗ್ದಿರೋ ಫುಲ್ ಫೋಟೋಸೇ ಇಲ್ಲ ಫ್ರೆಂಡ್ಸ್. ಇವಾಗಾದರೆ ಒಂದು ಸ್ಯಾರಿ ಹಾಕ್ಕೊಂಡು ಫುಲ್ ಫೋಟೋ ತಕ್ಕೊತೀನಿ, ಒಂದು ಡ್ರೆಸ್ ಹಾಕ್ಕೊಂಡು ಫುಲ್ ಫೋಟೋ ತಕ್ಕೊಳ್ತಾ ಇದ್ದೀನಿ. ಆವಾಗ ಫೋಟೋಸೇ ತಕ್ಕೊತಾ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಲ್ಲರೂ ಸಣ್ಣ ಆಗಿ ನಿಮಗೆ ಹೇಗೆ ಬೇಕೋ ಹಾಗೆ ಫ್ರೆಂಡ್ಸ್. ಇಷ್ಟ ಇರೋರಂತೂ ಸಣ್ಣ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.
ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇವಾಗ ನನಗೆ ಈ ವಿಡಿಯೋ ಹಾಕಿದ್ಮೇಲೆ ಇಷ್ಟು ಕ್ವಶನ್ಸ್ ಬಂದಿತ್ತು, ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ನಾನ್ ವೆಜ್ ಚಿಕನ್ ಬ್ರೆಸ್ಟ್ ಪೀಸ್ ತಿನ್ನೋದ್ರಿಂದ ಬೇಗ ಸಣ್ಣ ಆಗ್ಬೋದು ಫ್ರೆಂಡ್ಸ್, ಅದರಲ್ಲಂತೂ ಪ್ರೋಟೀನ್ ಚೆನ್ನಾಗಿರುತ್ತೆ. ಮತ್ತು ಚಿಕನ್ನು ಅಷ್ಟೇ ಫ್ರೆಂಡ್ಸ್, ಕಬಾಬು ಅದು ಇದು ತಿನ್ನೋದಕ್ಕಿಂತ ಸಾಂಬಾರು ಮಾಡ್ಕೊಳ್ಳಿ ಅಥವಾ ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ಆ ರೆಸಿಪೀಸ್ ಕೇಳಿದ್ರೆ ನಾನಂತೂ ಅದನ್ನು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್, ಏನು ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ ನಮಗಂತೂ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.